ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಪಾಪುಗೆ ಹುಡ್ದಬ್ಬ ಅಂದ್ರೆ ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ಬೇಕು. ಸೊ ನೋಡೋಣ ಅವನು ಹೇಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಅವ್ನು ನೋಡಿದ್ರೇನೆ ನಗು ಬರ್ತಿದೆ. ನಿಜ ಒಂಥರ ಒಂಥರ ಭಯ ಫೀಲ್ ಆಗ್ತಿದೆ ಒಳಗಡೆ. ನಂಗೆ ಇಂಜೆಕ್ಷನ್ ಮಾಡ್ಸೋದು ಅಂದ್ರೆ ಚಿಕ್ಕ ವಯಸ್ಸಿಂದ ಮಾಡ್ಸೋದು ನಂಗೆ ಅಂದ್ರೆ ಆ ಟೈಮ್ ನನ್ಗೆ ಇಷ್ಟನೇ ಆಗಲ್ಲ. ಬಟ್ ಅದು ಜೀವನಕ್ಕೆ ತುಂಬಾ ಒಳ್ಳೇದು, ಆತರ ಮಾಡಿಸ್ಲೇಬೇಕು ಅಂತ ಹೇಳಿ ಹೋಗ್ತಾ ಇರೋದು. ಬಟ್ ಆಗ್ತಿಲ್ಲ, ನಾನು ನೋಡಿದ್ರೇನೆ ಭಯ ಆಗ್ತಿದೆ ನಂಗೆ. ಅಂದ್ರೆ ಅವಾಗ 1 ಮಂತ್ ಅಂದ್ರೆ 2.5 ತಿಂಗಳು 3 ತಿಂಗಳು ಈ ತರ ಏನೇನೋ ಇದೆ. ಒಂದಷ್ಟು ತಿಂಗಳು ಬಿಟ್ಟು ಎತ್ತಮ್ಮ ಅದು ಬಿಟ್ಟು ಅಂದ್ರೆ 1 ತಿಂಗಳು 2 ತಿಂಗಳು ಅದೇ ಈ ತರ ಚಿಕ್ಕ ವಯಸ್ಸಿಂದ ವ್ಯಾಕ್ಸಿನ್ ಹಾಕ್ಸ್ಬೇಕಲ್ಲ. ಸೊ ಅಂತ ಟೈಮಲ್ಲಿ ಅಂದ್ರೆ ಅವ್ನಿಗೆ ಅಷ್ಟೊಂದು ಬುದ್ಧಿ ಇರ್ಲಿಲ್ಲ, ಅಷ್ಟೊಂದು ನೆನಪಿರ್ಲಿಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ನೋವು ಅಳ್ತಿದ್ದ, ಆಮೇಲೆ ಅವ್ನ ಪಡ್ಗ ಅವ್ನು ಆಟ ಆಡ್ಕೊಂಡ್ಬಿಡ್ತಿದ್ದ. ಬಟ್ ಇವಾಗ ಹೆಂಗಪ್ಪ ಏನಪ್ಪ ಅಂತ ನನ್ಗೆ ಭಯನೇ ಸ್ಟಾರ್ಟ್ ಆಗಿ ಹೋಗಿದೆ. ಅವ್ನು ಹೆಂಗ್ ರಿಯಾಕ್ಟ್ ಮಾಡ್ತಾನೆ, ಏನ್ ಮಾಡ್ತಾನೆ ಹುಫ್ ಅಂದ್ರೆ ನಾನು 3 ದಿನದಿಂದ 1 ವಾರದಿಂದ ಅವ್ನಿಗೆ ಹೇಳ್ಕೊಂಡ್ ಬರ್ತಾನೆ ಇದೀನಿ. ನೋವಾಗುತ್ತೆ, ತಡ್ಕೊಬೇಕು, ಅಳ್ಬಾರ್ದು ಅಂತ ಇರಮ್ಮ. ಸೊ ಅವನ್ಗೆ ಸ್ವಲ್ಪ ಮೈಂಡ್ಗೆ ತುಂಬ್ತಾನೆ ಇದ್ದೀನಿ. ಅವನ್ಗೆ ಮೈಂಡ್ಗೆ ತುಂಬ್ತಾನೆ ಇದ್ದೆ ನಾನು. ನೋವಾಗುತ್ತೆ, ನೀನು ತಡ್ಕೊಬೇಕು, ಜಾಸ್ತಿ ಅಳ್ಬಾರ್ದು, ಜ್ವರ ಬರ್ಸ್ಕೋಬಾರ್ದು. ತ್ರಿಶೂಲ್ ಇಸ್ ಎ ಸ್ಟ್ರಾಂಗ್ ಬಾಯ್ ಅಲ್ಲಮ್ಮ. ಅವ್ನು ಡೈಲಿ ಹೇಳ್ ಮಲಗಿಸ್ತೀನಿ ಇದನ್ನ. ಸೊ ನೋಡ್ಬೇಕು ಇವತ್ತು ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ಐ ಹೋಪ್ ಅವನಿಗೆ ಜಾಸ್ತಿ ನೋವು ಆಗದೆ ಇರ್ಲಿ. ಯಾಕೋ ಇಷ್ಟು ದಿನಕ್ಕಿಂತ ಇವತ್ತು ತುಂಬಾ ನನ್ಗೆ ನರ್ವಸ್ ಆಗ್ತಿದೆ, ತುಂಬಾ ಭಯ ಆಗ್ತಿದೆ. ಪಾಪಚ್ಚಿ ಹೆಂಗ್ ತಡ್ಕೋತಾನೆ ಅನ್ನೋದೇ ನನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗಿದೆ. ಹಾಕೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಮನೆಯವ್ರು ಕೂಡ ಬಂದಿದ್ದಾರೆ. ಅಂದ್ರೆ ನಂದು ತಾಯಿ ಕಡೆ ಎಲ್ಲ ಅಲ್ಲಿ ನಮ್ಮ ಯಜಮಾನ್ರ ಮನೇಲೆ ಬಿಟ್ಟಿದ್ರಿಂದ ಎತ್ಕೊಂಡು ಬಂದವ್ರೆ. ಚೂಜಿ ಚೂಜಿಸ್ತಾರೋಗ್ ಪಾಪಗೆ ಇವತ್ತು. ಹೋಗೋಣ ಬಂದ್ಬಿಟ್ಟು ತೆಗ್ದೈತ್ ನೋಡಿ. ಇಲ್ಲೇ ಪಾಪುಗೆ ಇಂಜೆಕ್ಷನ್ ಮಾಡ್ಸೋದು. ಇಲ್ಲ ಹೇಳುಪ್ಪ ಪಾಪುಗೆ ಸ್ಟ್ರಾಂಗ್ ಆಗಿರು, ಅಳ್ಬಾರ್ದು. ಆಕ್ಚುಲಿ ಅಲ್ಲಿ ಅಂದ್ರೆ ಇಂಜೆಕ್ಷನ್ ಮಾಡೋರು ಇರ್ಲಿಲ್ವಂತೆ. ಸೊ ಹಾಗಾಗಿ ಇವಾಗ ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೊರಟೋಗಿ ಅಲ್ಲೇ ಹಾಕ್ತಾರೆ, ಅಲ್ಲೇ ಸಿಗ್ತಾರೆ ಅಂತ ಹೇಳಿದ್ದಾರೆ. ಇವ್ರು ಬಿಡು ಇನ್ನೇನು ನೆಕ್ಸ್ಟ್ ವಾರನೇ ಹಾಕ್ಸೋಣ ಅಂದ್ರು. ಬಟ್ ಯಾಕೋ ಇವತ್ತೇ ಹಾಕ್ಸ್ಬಿಡೋಣ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಪಾಪಿಗೆ ನೋವು ಮಾಡ್ಬಿಟ್ಟು ಪಾಪನ್ ಸ್ವಲ್ಪ ಅಳಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗೋಣ. ಅವರಪ್ಪ ಹೇಳಿದ್ದಾರೆ ಐಸ್ ಕ್ರೀಮು, ಬನಾನಾ, ಆಮೇಲೆ ಲಾಲಾ ಎಲ್ಲ ಕೊಡಿಸ್ತೀನಿ ಅಂತ. ಪಾಪ ಅಪ್ಪಂಗೆ ಅಪ್ಪ ಏನ್ ಬೇಕಮ್ಮ, ಏನ್ ಬೇಕು? ಐಸ್ ಕ್ರೀಮ್. ಆಮೇಲೆ ನೋಡಿ ಇಲ್ಲಿ ಅಮ್ಮ ನೋಡಿ ಮಾತಾಡ. ಆಲ ಬೇಕಾ? ಆಮೇಲೆ ಏನ್ ಬೇಕು? ಬನಾನಾ, ಜೇಜುಬಿ ಎಲ್ಲ ಬೇಕಾ? ಓಕೆ, ಅಳ್ಬಾರ್ದು ಇಂಜೆಕ್ಷನ್ ಮಾಡಿದಾಗ. ಓಕೆ, ಸ್ಟ್ರಾಂಗ್ ಬಾಯ್ ಅಲ್ಲಮ್ಮ ನೀನು. ತ್ರಿಶೂಲ್ ಸ್ಟ್ರಾಂಗ್ ಬಾಯ್ ಅಲ್ವಾ? ಸ್ಟ್ರಾಂಗ್ ಬಾಯ್. ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬಂದಿದೀವಿ. ನೋಡೋಣ, ಅಲ್ಲಿ ಅನ್ಸುತ್ತೆ ವ್ಯಾಕ್ಸಿನೇಷನ್ ಹಾಕೋದು. ನಾವು ಬೆಳಗ್ಗೆ ಬೇಗನೆ ಹೋಗಿದ್ರು. ನಾವು ಹೋಗೋಕೆ ಮುಂಚೆನೆ ಒಂದು 6 ರಿಂದ 7 ಜನ ಬಂದ್ಬಿಟ್ಟಿದ್ರು. ಸೊ ಹಾಗಾಗಿ ಈ ಕಡೆ ತಾಯಿ ಕಡೆ ಎಂಟ್ರಿ ಮಾಡಿಸಿ ಆ ಕಡೆ ಪಾಪುಗೆ ಇಂಜೆಕ್ಷನ್ ಮಾಡಿಸ್ಬೇಕಿತ್ತು. ಸೊ ಇವಾಗ ಎಂಟ್ರಿ ಮಾಡೋಕ್ಕೆ ನಾನು ಬುಕ್ ಕೊಟ್ಟು ಹೋಗ್ತಾ ಇದ್ದೀನಿ. ಪಾಪು ಯಾಕೋ ಈ ನಡುವೆ ಸ್ವಲ್ಪ ಹೊಟ್ಟೆ ನೋವು ಅಂತಿದ್ದ. ಸೊ ಹಾಗಾಗಿ ಹೊಟ್ಟೆ ನೋವಿಗೆ ಕೇಳಿಕೊಂಡು ಅದೇ ನನ್ನ ಪ್ರಕಾರ ಜಂತುಳೋದಕ್ಕಾಗಿರುತ್ತೆ ಅಂತ ನನಗನ್ನಿಸ್ತು. ಸೊ ಬಂದು ಬರ್ಸ್ಕೊಂಡು ಹೋಗಿದ್ದೀನಿ. ಫಸ್ಟ್ ದೃಷ್ಟಿಗೆ ಅಂದ್ಕೊಂಡು ದೃಷ್ಟಿ ಎಲ್ಲ ತೆಗಿತಿದ್ದೆ. ಬಟ್ ಅವನಾದರೂ ಕಮ್ಮಿ ಆಗಿಲ್ಲ ಅಂತಿದ್ದ. ಹಾಗಾಗಿ ನನಗೆ ಒಂದು ಥಾಟ್ ಬಂತು, ಜಂತುಳದಿಂದ ಏನಾದರೂ ಬಂತ ಅವನಿಗೆ ಹೊಟ್ಟೆ ನೋವು ಅಂತ. ಸೊ ಹಾಗಾಗಿ ಹೆಂಗಿದ್ರು ಹಾಸ್ಪಿಟಲ್ಗೆ ಬಂದಿದ್ವಲ್ಲ, ಸೊ ಅಲ್ಲೇ ಕಳ್ಳ ಸೊ ಅಲ್ಲೇ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ
ಯಾರು ಸಿರಪ್ ಬರ್ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ಇನ್ನೊಂದು ವಾರ ಬಿಟ್ಟು ಒಂದು ಅರ್ಧ ಹಾಕಿ ಅಂತ ನೋಡೋಣ. ಅಂದರೆ ಮಕ್ಕಳಿಗೆ ಟೈಮ್ ಟು ಟೈಮ್ ಆಗ್ತಿದ್ರು, ಯಾಕಂದರೆ ಅವ್ರಿಗೆ ಹೇಳ್ಕೊಳಕ್ಕೆಲ್ಲ ಆಗಲ್ಲ ಅಲ್ಲ. ಸೊ ಹಾಗಾಗಿ ನಾವೇ ಎಲ್ಲ ತಿಳ್ಕೊಂಡು ಮಾಡಬೇಕು. ಕುಕೋತಿಯೇನೆ ಪಾಪ ಏಡಿಸ್ತಾ ಉಂಡಿ. ನಮ್ಮ ಪಾಪ ಅಳಲ್ಲ ಅಲ್ಲಪ್ಪ, ಸ್ಟ್ರಾಂಗ್ ಬೈ ಅಲ್ಲ ಮತ್ತೆ ತ್ರಿಶೂಲ. ಸ್ಟ್ರಾಂಗ್ ಬೈ ಸ್ಟ್ರಾಂಗ್ ಬೈ ಸ್ಟ್ರಾಂಗ್ ಬೈ ಸ್ಟ್ರಾಂಗ್ ಬೈ ಸ್ಟ್ರಾಂಗ್ ಬೈ. ಕಾಲು ಈ ಕಡೆ ಅದನ್ನೇ ಸ್ವಲ್ಪ ನೋವಿರುತ್ತೆ, ತಣ್ಣೆ ಬಟ್ಟೆ ಹಾಯ್ ಪಾಪು. ಹಾಯ್ ಏನು ಹಾಯ್ 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 ಪಾಪು. ಹಾಯ್ ಪಾಪು ಇಷ್ಟು ಸ್ಟ್ರಾಂಗ್ ಬೈ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಒಳ್ಳೆ ಇಲ್ಲ ಗೊತ್ತಾ, ಕೈಗೆ ಹಾಕ್ದಾಗ ಕಾಲ್ಗೆ ಹಾಕ್ದಾಗ ಚೂರಿ ಚೂರತ್ತ ಅಷ್ಟೇ. ತ್ರಿಶೂಲ್ ಇಸ್ ಎ ಸ್ಟ್ರಾಂಗ್ ಬಾಯ್. ಅಪ್ಪ ಅಷ್ಟೇ ಅಲ್ಲಮ್ಮ, ಸ್ಟ್ರಾಂಗ್ ಬಾಯ್. ಬಾಯ್ ಏನು ಬಾಯ್ ಮಾಡ್ಬಿಟ್ಟು ಬಾಯ್ ಮಾಡ. ನನ್ಗೆ ಇನ್ನು ಡಗ ಡಗ ಅಂತ ಇದೆ, ಹಾರ್ಟ್ ಬೀಟ್ ಹೊಡ್ಕೋತಾ ಇದೆ. ಅವ್ನು ನೋಡಿ ಎಷ್ಟು ಆರಾಮಾಗ ಅವನೇ. ಪಾಪ ಇಲ್ಲಿ ನೋಡಿಲ್ಲ ಅಮ್ಮನ ಕೀ ಹಾಕೋಬಿದ್ದಿಲ್ಲ ಅವನು. ನಂಬರ್ ಬಂತ ಅಂತ ಚೆಕ್ ಮಾಡ್ತಾವನೆ. ಪಾಪ ಬಾಯ್. ಓಕೆ ಫೈನಲಿ ಒಂದು ಏನಿದೆ ಎಲ್ಲ ಮುಗ್ದಿದೆ. ಬಾಯ್ ಪಾಪು. ಬಾಯ್. ಅಪ್ಪ ಅಪ್ಪ ಶಾ ಬೆಳಿಗ್ಗೆ ನಾನು ತಿಂದಿದ್ದೆ, ಅವ್ರು ತಿಂದಿರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಟಿಫನ್ ಕೊಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅದೇ ಗ್ಯಾಪಲ್ಲಿ ನಾನು ಸ್ವಲ್ಪ ತಿಳ್ಕೊಂಡ್ಬಿಟ್ಟಿದ್ದೆ. ಪಾಪು ಅಪ್ಪ ಏನ್ ಕುಡಿಸ್ತು? ಎಷ್ಟು? ಅಪ್ಪ ಏನ್ ಕುಡಿಸ್ತಮ್ಮ? ಎಷ್ಟು ಕುಡಿಸ್ತು? ನನ್ನ ಇನ್ನು ಜಾಸ್ತಿ ಕುಡಿಸೈತಮ್ಮ. ಹ್ಯಾಪಿ ಇಂಜೆಕ್ಷನ್ ಎಲ್ಲ ನೋವಿಲ್ಲ ಬಂಗಾರಿಗೆ? ತ್ರಿಶೂಲ್ ಸ್ಟ್ರಾಂಗ್ ಅಲ್ಲಮ್ಮ. ಇವಾಗ ಎಷ್ಟು ಸ್ಟ್ರಾಂಗ್ ಅಂತ ತೋರಿಸ್ಲಾ? ಪಾಪ ಇಲ್ಲಿ ಕೈಗೊಂದು ಹಾಕಿದ್ರು ಸ್ಟ್ರಾಂಗ್ ಅಂದಲ್ಲ. ಮೇಲೆ ಈ ಕಡೆ ಕಾಲು ಈ ತೊಡೆಗೊಂದು ಹಾಕಿದ್ರು. ಪಾಪ ಊತನೇ ಬಂದ್ಬಿಟ್ಟಿದೆ. ಸೊ ಆತರ ಊತ ಬಂದಾಗ ಐಸಲ್ಲಿ ಅಂದ್ರೆ ಐಸ್ ಕ್ಯೂಬ್ ಇರುತ್ತಲ್ಲ, ಅದನ್ನ ಒಂದು ಗ್ಲಾಸ್ಗೆ ಅಂದ್ರೆ ಸ್ಟೀಲ್ ಲೋಟಕ್ಕೆ ಹಾಕೊಂಡು ಅದ್ರಲ್ಲಿ ಮಸಾಜ್ ಮಾಡ್ಬೇಕು. ಎಲ್ಲಿ ಇಂಜೆಕ್ಷನ್ ಮಾಡಿರ್ತಾರೋ, ಎಲ್ಲಿ ಗೆಡ್ಡೆ ಆಗಿರುತ್ತೋ ಅಲ್ಲಿ ಮಸಾಜ್ ಮಾಡ್ಬೇಕು. ಇಲ್ಲಾಂದ್ರೆ ಒಂದು ಕಾಟನ್ ಬಟ್ಟೆ
ಇನ್ನೊಂದು ಚಿಕ್ಕ ಬಟ್ಟೆಗೆ ಯಾವುದಕ್ಕಾದ್ರೂ ಹಾಕೊಂಡು, ಅಂದರೆ ಡೈರೆಕ್ಟ್ ಇಡೋಕೆ ಹೋಗ್ಬೇಡಿ ಐಸು ಹಾಕಿ. ಜ್ವರ ಇರಲಿ ಇಲ್ಲದೆ ಇರಲಿ ಅವರು ಈ ಥರ ಒಂದು ಪ್ಯಾರಾಸಿಟಮಲ್ ಥರ ಒಂದು ಪ್ಯಾರಾಸಿಟಮಲ್ ಸಿರಪ್ ಕೊಟ್ಟಿರ್ತಾರೆ. ಜ್ವರ ಇರಲಿ ಇಲ್ಲದೆ ಇರಲಿ ಇವಾಗ ಮಧ್ಯಾಹ್ನ ಒಂದು 2 ml ಹಾಕಿ, ಅಂದರೆ ಜ್ವರ ಇದ್ದರೆ 2 ml ಹಾಕಿ, ಜ್ವರ ಇಲ್ಲ ಅಂದರೆ 1.5 ಸಾಕು ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ಅವ್ನಿಗೆ ಸಿರಪ್ ಹಾಕ್ಬಿಟ್ಟು ನಿದ್ದೆ ಮಾಡಿಸ್ಬಿಡ್ತೀನಿ, ಯಾಕೆಂದರೆ ರಿಸ್ಕ್ ಬೇಡ ಅಂತ. ಅಂದರೆ ಜ್ವರ ಬಂದರೆ ಒಳ್ಳೇದು ಅಂತ ಹೇಳ್ತಾರೆ, ಬಟ್ ತಡಿಬೇಕಲ್ಲ ಇವನು, ಸೊ ಹಾಗಾಗಿ ಸಿರಪ್ನ ಹಾಕ್ಬಿಡ್ತೀನಿ. ಓಕೆ, ಇವಾಗ ಅವನ್ನ ಮಲಗ್ಸೋಕೆ ಮುಂಚೆ ಸ್ವಲ್ಪ ಸಿರಪ್ ಹಾಕ್ಬಿಡ್ತೀನಿ. ನಮ್ಮ ಪಾಪು ಎಷ್ಟು ಸ್ಟ್ರಾಂಗ್ ಬಾಯ್ ಅಂದರೆ ಅಮ್ಮ, ಇವಾಗ ನೋಡ್ಕೋ ಜ್ಯೂಸ್ ಹೆಂಗೆ ಕುಡಿತಾನೆ ಗೊತ್ತಾ ನಮ್ಮ ಪಾಪ. ಅಲ್ಲ ಹಠ ಮಾಡಬಾರ ಅಂತ ಇಂಜೆಕ್ಷನ್ ಇದು ಅಪ್ಪಪ್ಪ ಆಯ್ತಲ್ಲಮ್ಮ, ಇದು ಕುಡಿದ್ರೆ ಹೊಟ್ಟೋಗುತ್ತೆ. ಓಕೆ ಕುಡ್ಕೋ. ಇದ್ಯಾಕೆ ಓಪನ್ ಆಗ್ತಿಲ್ಲಲ್ಲ, ಸ್ಟ್ರಾಂಗ್ ಶೋ ಎಲ್ಲ ಚೆಲ್ಲೋಯ್ತಲ್ಲಪ್ಪ. ಇರಮ್ಮ ಕುಡ್ಕೊಂಬಿಡು ಅದಕ್ಕೆ. ಹಾಂ ಜ್ಯೂಸ್ ಪಿಂಕಿ ಅಮ್ಮ, ನೋ ಅದು ವರ್ಷ ಅಮ್ಮ. ಪಿಂಕಿ ತಗೋ, ಉಜ್ಜಿ ಚೆಂದ ತಗೋ. ಸ್ವೀಟ್ ಇದೆ ಮಂಗರಿ. ಫಸ್ಟು ಏನು ಹಿಂಗಾಗಾಯ್ತು? ಅದು ಇಟ್ಕೊ. ಅಬ್ಬ ಕೂಗು ಚೂರು ಗಮ್ಮನ್. ದಾರ ಬರುತ್ತ ಕುಡಿತಾ ಇಲ್ಲ, ಯಾರು ಬರುತ್ತಾ? ನೋಡಿ ಸಿರಪ್ ಕುಡಿಯೋಕ್ಕೆ ಎಷ್ಟು ಹಠ ಮಾಡ್ತಿದ್ದಾನೆ ಅಂತ. ನಾನು ಈಸಿಯಾಗಿ ಕುಡ್ಕೊಂಡ್ಬಿಡ್ತಾನೆ ಅಂದ್ಕೊಂಡೆ, ಬಟ್ ನಮ್ಮ ಸ್ಟೈಲಲ್ಲೇ ಕುಡಿಸ್ಬೇಕಾಯ್ತು ಅವನ್ನ. ಆದರೂ ಒಂದು 70-80% ಉಗ್ದೇ ಬಿಟ್ಟ, ಒಂಚೂರು ಮಾತ್ರ ನುಂಗಿದ್ದಾನೆ. ಸೊ ಪರವಾಗಿಲ್ಲ, ಯಾಕೆಂದರೆ ನೋವು ಹೋಗಬೇಕು, ಜ್ವರ ಬರಬಾರ್ದು ಅಂದರೆ ಸಿರಪ್ ಕುಡಿಸ್ಲೇಬೇಕಿತ್ತು. ಅವನಿಗೆ ನಡೆದ್ರೆ ನೋಯುತ್ತೇನೆ. ಓ ಪಾಪಚ್ಚಿ, ಊತನೇ ಬಂದ್ಬಿಟ್ಟಿದೆ. ಸೊ ಅವನಿಗೆ ಮಸಾಜ್ ಮಾಡಿ ಇವಾಗ ಸಿರಪ್ ಹಾಕ್ಸ್ಬಿಟ್ಟು ಮಲಗಿಸ್ತೀನಿ. ಸ್ವಲ್ಪ ತಿನ್ಬೇಕಮ್ಮ, ನೋಡಂಗೆ ಮಾಡಬಾರ್ದು. ಚೂರು ತಿನ್ನು, ಕುಡಿ ನಮಗೆ ಚೂರು ತಿನ್ನು ಸಾಕಾ? ಓಕೆ, ಗುಡ್ ಬಾಯ್. ಸೊ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ, ಅಂದರೆ ತಾಯಿ ಕಾರ್ಡಲ್ಲಿ ಕೊಟ್ಟಿರ್ತಾರೆ, ಇಲ್ಲ ಗೂಗಲ್ ಸರ್ಚ್ ಮಾಡಿದ್ರು ಸಿಗುತ್ತೆ, ಇಲ್ಲ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಹಾಕಿರ್ತಾರೆ ಎಷ್ಟೆಷ್ಟು ತಿಂಗಳಿಗೆ, ಎಷ್ಟೆಷ್ಟು ವರ್ಷಕ್ಕೆ, ಎಷ್ಟೆಷ್ಟು ಇಂಜೆಕ್ಷನು ಯಾವಾಗ ಹಾಕಿಸ್ಬೇಕು ಅಂತ. ಸೊ ಮಿಸ್ ಮಾಡದೆ ನೀವು ಅಷ್ಟೇ ಇಂಜೆಕ್ಷನ್ಗಳನ್ನ ಹಾಕ್ಸಿ, ಯಾಕೆಂದರೆ ಅದು ಅವ್ರಿಗೆ ಲೈಫ್ ಟೈಮ್ ಕಾಪಾಡೋ ಅಂತ ಒಂದು ಶೀಲ್ಡ್ ಥರನೇ ಹೇಳ್ಬೋದು. ಅವ್ರಿಗೆ ಯಾವುದೇ ರೀತಿ ಬೇರೆ ಥರ ಕಾಯಿಲೆಗಳಾಗಿರ್ಬೋದು, ಆ ಥರ ಏನು ಅವ್ರಿಗೆ ಬೇರೆ ಥರ ಸೈಡ್ ಎಫೆಕ್ಟ್ಸ್ ಆಗದೆ ಇರಲಿ, ಅವರು ಆರೋಗ್ಯವಾಗಿರಲಿ ಅಂತ ಈ ಥರ ಸ್ಟೇಜ್ಗೂ ಅವ್ರಿಗೆ ಈ ಥರ ಮೆಡಿಸನ್ನು ವ್ಯಾಕ್ಸಿನ್ನು ಕೊಡೋದು ಅಂತ ಹೇಳ್ತಾರೆ. ಸೊ ನಾನು ಅಷ್ಟೇ ಅವಾಗಿಂದನೂ ಪ್ರತಿಯೊಂದು ತಿಂಗಳು ಮಿಸ್ ಮಾಡದೆ ಹಾಕ್ಸ್ಕೊಂಡು ಬಂದಿದ್ದೀನಿ. ಈ ಸಲ 1.5 ವರ್ಷ, ಅಂದರೆ 16 ತಿಂಗಳಿಂದ ಹಿಡಿದು 24 ತಿಂಗಳು ಒಳಗಡೆ ಹಾಕ್ಸ್ಬೇಕು ಅಂತ ಹೇಳಿದರು. ಸೊ ನಾನಿನ್ನು 2 ವರ್ಷಕ್ಕೆ ಹಾಕ್ಸೋಣ ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮ ಅಕ್ಕವರೆಲ್ಲ ಇಲ್ಲ, ಅದನ್ನೆಲ್ಲ ಡಿಲೇ ಮಾಡಬಾರ್ದು, ಹೆಂಗಿದ್ರು ಹಂಗೆ 1.5 ವರ್ಷ ಬಿದ್ದು 3-4 ತಿಂಗಳು ಆಗಿದೆ ಅಲ್ಲ, ಇನ್ನೊಂದು 2-3 ತಿಂಗಳು ಹೋದ್ರೆ ಅವ್ನಿಗೆ 2 ವರ್ಷ ಆಗೋಗುತ್ತೆ. ಸೊ ಇವಾಗ ಕರೆಕ್ಟ್ ಟೈಮ್ ಅವ್ನಿಗೆ ಹಾಕ್ಸ್ಬಿಡು ಅಂತ ಹೇಳಿದ್ರು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಮ್ಮ ಅಕ್ಕನ ಮನೆಗೆ ಬಂದಾಗಲೇ ಹಾಕ್ಸ್ಬಿಡ್ಬೇಕಿತ್ತು, ಬಟ್ ನಾನೇ ಸ್ವಲ್ಪ ಡಿಲೇ ಮಾಡ್ಕೊಂಡ್ಬಂದೆ. ಬಟ್ ಇವತ್ತು ಹಾಕ್ಸ್ಲೇಬೇಕು ಅಂತ ಹೇಳಿ ಹೋದ್ವಿ. ಬಟ್ ಇಲ್ಲಿ ನಾವು ನಾರ್ಮಲಾಗಿ ಹಾಕ್ಸ್ತಿದ್ವಲ್ಲ, ಒಂದು ಚಿಕ್ಕ ಅಂಗನವಾಡಿ ಥರ, ಅಲ್ಲಿ ಇರಲಿಲ್ಲ ನರ್ಸು. ಸೊ ಹಂಗಾಗಿ ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಹಾಕಿಸ್ಕೊಂಡು ಬಂದ್ವಿ. ಸೊ ನಾನು ಭಯಪಟ್ಟಂಗೆ ಏನಾಗಿಲ್ಲ, ಅವನು ಆರಾಮಾಗಿದ್ದಾನೆ. ನಾನು ತುಂಬ ಅಂದರೆ ತುಂಬ ಹೆದರಿದ್ದೆ, ಯಾಕೆಂದರೆ ನೋವು ಬರುತ್ತೆ, ಅವನು ಅಳ್ತಾನೆ ತುಂಬ ಅಂತ ಅಂದ್ಕೊಂಡೆ. ಬಟ್ ಅದು ಗಟ್ಟಿಪಿಂಡ ನೋಡಿ ಹೆಂಗೆ ಎಷ್ಟು ಸ್ಟ್ರಾಂಗ್ ಆಗವನೆ ಅಲ್ಲವಾ? ಗಟ್ಟಿಪಿಂಡ ಆಗಲೇ ನಾನು ಹೇಳ್ದಂಗೆ ಸ್ಟ್ರಾಂಗ್ ಆಗಿದ್ದಾನೆ, ಸ್ಟ್ರಾಂಗಾಗಿ ಕೂತಿದ್ದಾನೆ. ಓಯ್ ಓಕೆ. ಸೊ ಪ್ರತಿ ಸಲಿನೂ ಹೇಳ್ದಂಗೆ ಮಕ್ಳ ವಿಷಯದಲ್ಲಿ ಮಾತ್ರ ಏನನ್ನ ಮಿಸ್ ಮಾಡ್ದಿರಾ, ಅವ್ರಿಗೆ ಕಾಲಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವಿಡಿಯೋ ನಾನು ಆಗ್ಲೇ ಎಂಡ್ ಮಾಡಿಬಿಟ್ಟಿದ್ದೆ. ನನ್ನ ಮಗ ಸ್ಟ್ರಾಂಗು
ಅವನು ನೋವಾಗಲ್ಲ ಅಂತ. ಓಕೆ 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 ಓನತ್ತಮ್ಮ ಓನತ್ತು ಓನತ್ತು ತಾತು ನಂಗೆ ಯಾಕೆ ನಗು ಬರ್ತಾ ಇರೋದು ಅಂದರೆ ರಾಗಪ್ಪ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ನಂಗೆ ಯಾಕೆ ನಗು ಬರ್ತಾ ಇರೋದು ಅಂದರೆ ಎಲ್ಲ ಅಮ್ಮ 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 ಅಂತ ಅಳ್ತಿದ್ರೆ ಇವನು ಜುಜಾ 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 ಅಂತ ಅಳ್ತ ಅಂದರೆ ಅವನು ನನ್ನ ಮೂಡಿದ್ದಾಗ ಅಮ್ಮ ಅಂತಾನೆ ನಾರ್ಮಲಾಗಿ ಕರಿಬೇಕಾದ್ರೆ ಎಲ್ಲರೂ ಸುಷ್ಮಾ ಸುಷ್ಮಿತಾ ಅಂತ ಕರೆಯೋದನ್ನು ಕೇಳಿಸ್ಕೊಂಡು ಅವನ ಭಾಷೆಯಲ್ಲಿ ಅವನು ಜುಜಾ ಜುಜಾ ಅಂದು ಇವಾಗ ಅಷ್ಟು ನೋಯ್ತಾ ಇದೆ, ಅಷ್ಟು ಅಳ್ತಾ ಇದ್ದಾನೆ, ಜುಜಾ ಜುಜಾ ಅಂತಲೇ ಅಳ್ತಾನೆ. ಅದಕ್ಕೆ ನಂಗೆ ತುಂಬ ನಗು ಬರ್ತಿತ್ತು. ಬಟ್ ಆ್ಯಕ್ಚುಲಿ ಹೇಳ್ದಂಗೆ ನನ್ನ ಮಗ ಸ್ಟ್ರಾಂಗು, ಅವ್ನಿಗೆ ಯಾವುದೇ ರೀತಿ ನೋವಾಗಲ್ಲ, ಅವ್ನು ಆರಾಮಾಗಿ ಆಟಾಡ್ಕೊಂಡಿದ್ದಾನೆ ಅಂತ ಹೇಳಿ ವಿಡಿಯೋನ ಮಧ್ಯಾಹ್ನನೇ ಎಂಡ್ ಮಾಡಿಬಿಟ್ಟಿದ್ದೆ. ಬಟ್ ಮಧ್ಯಾಹ್ನ ಮಲಗಿ ಒಂದು 12-12:30 ಹಂಗೆ ಮಲ್ಕೊಂಡ್ವಿ. ಬಟ್ ಪಾಪು ನಿದ್ದೆ ಮಾಡ್ದೆ, ನಾನು ನಿದ್ದೆ ಮಾಡಿಲ್ಲ. ಪಾಪು ನಿದ್ದೆ ಮಾಡಿದ್ನಲ್ಲ, ಸೊ ಒಂದು 3-3:30 ಎದ್ದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಅಂದರೆ ಫುಲ್ ಕಾಲು ಸ್ವೆಲ್ಲಿಂಗ್ ಆಗೋಗಿದೆ, ಫುಲ್ ನೋವು ಬಂದುಬಿಟ್ಟಿದೆ ಅವನಿಗೆ. ಅಂದರೆ ನಿದ್ದೆ ಮಾಡಿ ಎದ್ದ ಮೇಲೆ ಅವನಿಗೆ ನೋವು ಕಾಣಿಸ್ಕೊತಿದೆ. ಇಂಜೆಕ್ಷನ್ ಹಾಕ್ದಾಗಲೂ ಇಷ್ಟು ಅರ್ತಿಲ್ಲ. ಮತ್ತು ಮನೆಗೆ ಬಂದಾಗಲೂ ಆರಾಮಾಗಿ ಓಡಾಡ್ಕೊಂಡೇ ಇದ್ದ, ಕೂತಿರಲಿಲ್ಲ, ಓಡಾಡ್ಕೊಂಡೇ ಆರಾಮಾಗಿದ್ದ. ಬಟ್ ಇವಾಗ ನೋವು ಜಾಸ್ತಿ ಆಗೋಗಿದೆ, ಸ್ವೆಲ್ಲಿಂಗ್ ಆಗೋಗಿದೆ. ಸಿರಪ್ ಕುಡಿಸಿ ಮಲಗಿಸಿದ್ದೆ. ನೋಡೋಣ ಇನ್ನೊಂದ್ಸಲಿ ಸಿರಪ್ ಹಾಕೋಣ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ಅವ್ನ ಮೈಂಡ್ ಡೈವರ್ಟ್ ಆಗೋದಕ್ಕೆ ಸ್ವಲ್ಪ ಟಿ ವಿ ಹಾಕ್ಕೊಟ್ಟಿದ್ದೆ. ಯೂಶ್ವಲಿ ನಾನು ಟಿ ವಿ ಆಗಲಿ ಫೋನ್ ಆಗಲಿ ಕೊಡಲ್ಲ ಅವನಿಗೆ. ತುಂಬ ಅಳ್ತಿದ್ದರಿಂದ ಒಂದು ಸ್ವಲ್ಪನಾದರೂ ಹಾಕ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಟಿ ವಿ ಹಾಕ್ಕೊಟ್ಟು ಇಷ್ಟೊತ್ತು ಅವನ್ನ ಸಮಾಧಾನ ಮಾಡಿದೆ. ಬಟ್ ಅವನು ಅದರಲ್ಲೂ ಸಮಾಧಾನ ಆಗಿಲ್ಲ. ಅದಕ್ಕೆ ಟೆರೆಸ್ ಮೇಲೆ ಬಂದಿದ್ದೀನಿ, ಒಂದು ಸ್ವಲ್ಪ ಓಡಾಡ್ಕೊಂಡು ಹೋಗೋಣ ಅಂತ. ಸ್ವಲ್ಪ ಮೋಡ ಮುಚ್ಚಿರೋ ಥರ ಇದೆ, ನೋಡೋಣ ನೋವು ಎಷ್ಟೊತ್ತಿಗೆ ಕಮ್ಮಿ ಆಗುತ್ತೆ ಅಂತ. ಆ್ಯಕ್ಚುಲಿ ಮರ್ತ್ಬಿಟ್ಟು ಅವ್ನು ಓಡಾಡ್ಕೊಂಡು ಇದ್ಬಿಡ್ಬೋದು, ಬಟ್ ಅವನು ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾನೆ ನೋಡಿ, ಮುಟ್ಟಕ್ಕೂ ಬಿಡ್ತಾ ಇಲ್ಲ. ಇಲ್ಲ 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 ಯಾರು ಯಾರಮ್ಮ ಅಯ್ಯಪ್ಪ. ಹಿಂಗೆ ಒಂದು ಸ್ವಲ್ಪ ಹೊತ್ತು ಮರ್ತಾಗಿರ್ತಾನೆ, ಮತ್ತೆ ಅದೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ ಪಾಪ. ಆಗಲೇ ನಗು ಅವ್ನಿಗೆ ಸಮಾಧಾನ ಮಾಡ್ಬೇಕು, ಮಾತಾಡ್ಬಾರ್ದು ನಾನು. ಓನಮ್ಮ ಓಕೆ, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಮಾಡ್ತೀನಿ. ಇಲ್ಲ ಅಂದರೆ ಇವಾಗ ಮೋಸ್ಟ್ಲಿ ಇವತ್ತು ಏನನ್ನ ಮಾತಾಡಲ್ಲ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಏಕೆಂದರೆ ನೋವು ನನಗೆ ಅನ್ನಿಸ್ದಂಗೆ ಇವತ್ತು ನೈಟು ಇಲ್ಲ ನಾಳೆ ಬೆಳಗ್ಗೆವರೆಗೂ ಇರುತ್ತೆ. ಸೊ ಹಾಗಾಗಿ ಅವನು ಅಳ್ತಾನೆ ಇರ್ತಾನೆ, ಅದಕ್ಕೋಸ್ಕರ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಮಕ್ಳಿಗೆ ಈ ಥರ ಆದಾಗ ಎಲ್ಲಿ ಇಂಜೆಕ್ಷನ್ ಮಾಡಿರ್ತಾರೆ, ಎಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಅಲ್ಲಿ ಐಸಿಂದ ಮಸಾಜ್ ಮಾಡಿ ಇಲ್ಲಾಂದರೆ ಒಂದು ತಣ್ಣೀರು ಬಟ್ಟೆ ಹಾಕ್ಬಿಟ್ಟು ಬಿಡಿ ಅಂತ ಹೇಳಿದರು. ನೀವು ಕೂಡ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಏನಾದರೂ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಿಮ್ಗೆ ಏನಾನ ಒಂದು ಇದಿರುತ್ತಲ್ಲ, ಏನಂತಾರೆ, ನೀವೇನೇನು ಟಿಪ್ಸ್ನ ಫಾಲೋ ಮಾಡ್ತೀರಾ ನೋವು ಕಮ್ಮಿ ಆಗೋಕ್ಕೆ. ಸೊ ಆ ಥರ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ, ನಾನು ಫಾಲೋ ಮಾಡ್ತೀನಿ ಅಂತ ಹೇಳ್ತಾ
ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.